ಸಂಜೆ ಟೀಯೊಂದಿಗೆ ಪಟ್ಟ ಅಂತ ಏನಾದರೂ ಕುರುಕುಲು ತಿಂಡಿ ತಯಾರಿಸಲು ಇಷ್ಟಪಡ್ತೀರಾದರೆ ಕಾಯಿ ವಡೆ ಒಮ್ಮೆ ತಯಾರಿಸಿ ನೋಡಿ. ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ, 2 ಹಸಿಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕಿ ರುಬ್ಬಿ ಪಕ್ಕಕ್ಕಿಡಿ. ತುಂಬ ನೈಸ್ ಆಗೋತ್ತೇನೇ ಇಲ್ಲ. ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಅಂದರೆ ತೆಂಗಿನ ತುರಿಯ ಡಬಲ್ ತಗೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಎಣ್ಣೆ 3 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ 2 ನಿಮಿಷ ಚೆನ್ನಾಗಿ ಕಲಸಿಕೊಳ್ಬೇಕು. ಇನ್ನು ಇದಕ್ಕೆ ರುಬ್ಬಿ ಇಟ್ಟಿದ್ದ ತೆಂಗಿನ ತುರಿಯ ಮಿಶ್ರಣ ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿ ಉಂಡೆ ಕಟ್ಲಿಗೆ ಆಗೋ ಹದಕ್ಕೆ ಕಲಸಿಕೊಳ್ಬೇಕು. ಅಂದರೆ ಇದು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಹದದಲ್ಲಿ ಇರಬೇಕು. ಇನ್ನು ಸಣ್ಣ ಸಣ್ಣ ಉಂಡೆ ತಯಾರಿಸೋಣ. 5-6 ಉಂಡೆ ಇದೇ ರೀತಿ ತಯಾರಿಸಿ ರೆಡಿ ಮಾಡಿಕೊಳ್ಳೋಣ. ಉಳಿದ ಹಿಟ್ಟನ್ನು ಮುಚ್ಚಿ ಇಟ್ಟುಕೊಳ್ಳಿ. ಇನ್ನು ಬಾಳೆ ಎಲೆಯ ಮೇಲೆ ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ವಡೆ ಮಾಡಿಕೊಳ್ಬೇಕು. ಇದು ಸುಲಭದ ವಿಧಾನ. ಜಾಸ್ತಿ ತೆಳುವು ಬೇಡ, ಜಾಸ್ತಿ ದಪ್ಪವೂ ಬೇಡ. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಒಂದೊಂದನ್ನೇ ಹಾಕಿ 2 ಕಡೆ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ತೆಗಿರಿ. ಇದು ಕರಾವಳಿಯ ಒಂದು ಸ್ಪೆಷಲ್ ಮತ್ತು ಹಳೆಯ ಕಾಲದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಲು ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ರುಚಿಯಾದ ಗರಿ ಗರಿ ಅಕ್ಕಿ ವಡೆ ರೆಡಿ.